ನೋಡಿ, ನನಗೆ ಇವರೇನು ಬುದ್ಧಿ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ರಾಷ್ಟ್ರ ಧ್ವಜ ಹಾರಿಸಕ್ಕೆ. ನಾನು ಹುಬ್ಳಿ ಈದ್ಗಾ ಮೈದಾನ ಗಲಾಟೆಯಲ್ಲಿ ನಾನು 35 ವರ್ಷದಿಂದ ಹೋಗಿ ಧ್ವಜ ಹಾರಿಸೆ ಮಾಡಿದ್ದೀನಿ. ನಾನು ಕಾಶ್ಮೀರದಲ್ಲಿ ಯಾವ ಭಯೋತ್ಪಾದಕರು ಹೇಳಿದ್ದು ಪಾಕಿಸ್ತಾನದ್ದು ದಮ್ಮಿದ್ರೆ ಯಾರು ಭಾರತೀಯರಿದಾರೋ ದಮ್ಮಿದ್ರೆ ಬಂದು ಲಾಲ್ ಚೌಕ್ದಲ್ಲಿ ಧ್ವಜ ಹಾರಿಸು ಅಂದ್ರು. ನಾವೆಲ್ಲ ಹೋಗಿ ಧ್ವಜ ಹಾರಿಸಿ ಬಂದಿದ್ವಿ. ಅಶೋಕಣ್ಣ ಅವಾಗ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಯಾವ ಸರ್ಕಾರ ಇತ್ತು? ಇದೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಅಧ್ಯಕ್ಷರೇ, ಚಾಮರಾಜಪೇಟೆ ಬೆಂಗಳೂರು ಕಣ್ಣೆದುರಿಗೆ ಚಾಮರಾಜಪೇಟೆ 75 ವರ್ಷ ರಾಷ್ಟ್ರ ಧ್ವಜ ಆರ್ಡರ್ ಮಾಡಿದೆ. ಕನ್ನಡ ಧ್ವಜ ರಾಷ್ಟ್ರ ಧ್ವಜವನ್ನ ಆರಿಸಬೇಕು ಅಂತ ಹೇಳಿ ಅಲ್ಲಿ MLA ಕರೆಸಿ, ಅಲ್ಲಿ MP ಕರೆಸಿ ರಾಷ್ಟ್ರ ಧ್ವಜವನ್ನ ಆರಿಸದೆ ಮಾಡಿದೆ. ನಮಗೆ ಇವರು ರಾಷ್ಟ್ರ ಧ್ವಜದ ಕಲ್ಪನೆಯನ್ನ ಕೊಡೋ ಅವಶ್ಯಕತೆ ಇಲ್ಲೇ ಇಲ್ಲ. ನಾವೇನು ರಾಷ್ಟ್ರ ಧ್ವಜ ಇಳಿಸು ಅಂತ ಹೇಳಿಲ್ಲ. ನೀವು ಹನುಮ ಧ್ವಜಕ್ಕೆ ಅವಮಾನ ಮಾಡಿರುವಂತದ್ದು ಇದು ಒಂದು ರೀತಿ. ಹನುಮನ ಮೇಲೆ ಇರುವಂತಹ ದ್ವೇಷಕ್ಕೆ, ರಾಮನ ಮೇಲೆ ಇರುವಂತಹ ದ್ವೇಷಕ್ಕೆ ಈ ತರ ಮಾಡಿದ್ದಾರೆ. ಇದು ಗೂಂಡಾಗಿರಿ ಪ್ರವೃತ್ತಿ, ಇದು ಗೂಂಡಾಗಿರಿ. ಅಧ್ಯಕ್ಷರ ಮಾಡೋದು ಮಾಡಿ ರಾಷ್ಟ್ರ ಧ್ವಜಕ್ಕೆ ಒಂದು ಗೌರವ ಮಾಡಿದ್ರೆ ನಾನು ಒಪ್ತಾ ಇದ್ದೆ ಅಧ್ಯಕ್ಷರ. ಆದ್ರಿಂದ